ಹಾಯ್ ಎವ್ರಿವನ್. ಸೊ ಇವತ್ತು ಯುಗಾದಿ ಹಬ್ಬ ಅಲ್ವಾ, ಅದಕ್ಕೇ ಬೆಳಗ್ಗೆನೇ ಎದ್ದು ಎಣ್ಣೆ ಸ್ನಾನ ಮಾಡಬೇಕು. ಸೊ ಫಸ್ಟು ಇವಾಗ ಎಣ್ಣೆನ ಹಚ್ಚಿಸ್ಕೊತಾ ಇದ್ದೀನಿ. ಎಣ್ಣೆ ಹಚ್ಚಿಸ್ಕೊಂಡು ಒಂದು 10 ನಿಮಿಷ ಬಿಸಿಲಲ್ಲಿ ನಿಂತ್ಕೋಬೇಕು. ಸೊ ಅದಕ್ಕೆ ಅಕ್ಕ ನನಗೆ ಮತ್ತು ಇನ್ನೊಂದು ಅಕ್ಕನಿಗೆ ಎಣ್ಣೆ ಹಚ್ತಾ ಇದ್ದಾಳೆ. ಸೊ ಎಣ್ಣೆ ಸ್ನಾನ ಆದಮೇಲೆ ಬಿಸಿಲಲ್ಲಿ ನಿಂತ್ಕೊಂಡ್ರೆ ಈ ಕೆಲಸ ಮಾಡ್ತಾಯಿದ್ದೀನಿ ನಾನು. ಹಾಯ್ ಎವ್ರಿವನ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇದು ನಮಗೆ ವರ್ಷದ ಮೊದಲನೇ ಹಬ್ಬ, ನಾವು ಸೆಲೆಬ್ರೇಟ್ ಮಾಡೋದು ಯುಗಾದಿ. ಸೊ ಅದಕ್ಕೆ ಬೆಳಗ್ಗೆ ಎದ್ದು ಎಣ್ಣೆ ಸ್ನಾನ ಎಲ್ಲ ಆಯಿತು. ಇವಾಗ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಗೈಸ್, ನಮಗೆ ಯುಗಾದಿ ಅಂದ್ರೇ ತುಂಬಾ ತುಂಬಾ ಸ್ಪೆಷಲು. ಸೊ ನನಗೆ ಪರ್ಸ್ನಲಾಗಿ ಯುಗಾದಿ, ದೀಪಾವಳಿ, ಗಣೇಶ ಹಬ್ಬ ಇದು ಮೂರೂ ನಂಗೆ ತುಂಬಾ ಇಷ್ಟ. ಆ್ಯಂಡ್ ಯುಗಾದಿಗಂತೂ ನಾವು ಸಖತ್ತಾಗಿ ರೆಡಿ ಎಲ್ಲ ಹಾಕ್ತೀವಿ. ಆ್ಯಂಡ್ ಇದಕ್ಕೇ ಮನೆಗೆ ತೋರಣ ಮತ್ತು ಮಾವಿನ ಎಲೆ ಸೊ ಇದನ್ನೆಲ್ಲ ಕಟ್ಟಿ ಆಲ್ರೆಡಿ ಬೆಳಗ್ಗೆನೇ ಇದೆಲ್ಲ ಕಟ್ಟಿ ಮುಗಿಸಿದ್ದೀವಿ. ಇವಾಗ ಪೂಜೆ ಮಾಡಬೇಕು. ಆ್ಯಂಡ್ ನಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ದಾರೆ ಅಂದರೆ, ಇಲ್ಲಿ ಕಾಳ್ಗೋಜು ಇನ್ನೂ ಅಡುಗೆ ಕಂಪ್ಲೀಟ್ ಆಗಿಲ್ಲ, ಬಟ್ ಇವಾಗ ಪ್ರಿಪೇರ್ ಆಗ್ತಾಯಿದೆ. ಸೊ ಇಲ್ಲಿ ಮಮ್ಮಿ ಕಾಳ್ಗೋಜು ಮಾಡ್ತಾಯಿದ್ದಾರೆ. ಅದಾದಮೇಲೆ ಒಬ್ಬಟ್ಟು ಸಾಂಬಾರು ಪ್ರಿಪೇರ್ ಮಾಡ್ತಾಯಿದ್ದಾರೆ. ಸೊ ಒಬ್ಬಟ್ಟು ಸಾರು, ಇವಾಗ ಯುಗಾದಿ ಅಂದ್ರೇ ಒಬ್ಬಟ್ಟು ಸಾಂಬಾರು, ಒಬ್ಬಟ್ಟು ಸಾರು, ಒಬ್ಬಟ್ಟು, ಕಾಳ್ಗೋಜು ಈ ಥರ. ಆ್ಯಂಡ್ ಇಲ್ಲಿ ಅಕ್ಕ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ. ಸೊ ಗೈಸ್ ನೋಡಿದ್ರಲ್ವಾ, ಇವಾಗ ನಾನು ಹೋಗಿ ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಸೊ ಏನು ಕಿಚನ್ ಇದ್ದೀನಿ ಅಂದರೆ ತಲೆ ಒಣಗಿಸೋಣ ಅಂತ. ಸೊ ತಲೆ ಒಣಗಿಸ್ಬಿಟ್ಟು ನಾನು ನೀಟಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸೊ ಗೈಸ್, ನಾನು ಫೈನಲಿ ರೆಡಿ ಆದೆ. ಸೊ ಯಾಕೋ ಸ್ಯಾರಿ ವೇರ್ ಮಾಡಬೇಕಂತ ಅನಿಸ್ತಾ ಇತ್ತು. ಸೊ ಅದಕ್ಕೆ ಯಾಕೆ ವೇರ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಸೊ ಸ್ಯಾರಿ ವೇರ್ ಮಾಡಿದ್ದೀನಿ. ಆ್ಯಂಡ್ ನಾವು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಯಾಕಂದರೆ ಬೇವು ಬೆಲ್ಲ ತಿನ್ನೋರ್ಗೂ ಏನು ತಿನ್ನಬಾರ್ದು. ಸೊ ಅದಕ್ಕೆ ಇವಾಗ ಬೇವು ಬೆಲ್ಲ ತಿಂದು ಟಿಫನ್ ಮಾಡೋಣ ಬನ್ನಿ. ಒಳ್ಳೆಯದಾಗಲಿ ನಿಮಗೆಲ್ಲನೂ. ಸೊ ಗೈಸ್, ಫೈನಲಿ ಪೂಜೆ ಎಲ್ಲ ಮುಗೀತು. ಆ್ಯಂಡ್ ಇದು ನಮ್ಮ ಚಿಕ್ಕದಾದ ದೇವ್ರ ಮನೆ. ಸೊ ಹಂಗೆ ದೇವ್ರ ಮನೆ ಟೂರ್ ಮಾಡಿಬಿಡ್ತೀನಿ ನೋಡಿ. ಆ್ಯಂಡ್ ತೋರಣ ಎಲ್ಲ ಬಾಗಿಲು ಕಟ್ಟಿದ್ದೀವಿ, ನೋಡೋಕೆ ಎಷ್ಟು ಚೆಂದ ಅಲ್ವಾ ಇದೆಲ್ಲ. ಸೊ ಗೈಸ್, ಫೈನಲಿ ದೇವ್ರ ಪೂಜೆ ಏನೋ ಮುಗೀತು, ಬಟ್ ನಮ್ಮ ಮನೇಲಿ ಇನ್ನೂ ಅಡುಗೆ ಮಾತ್ರ ಮುಗ್ದಿಲ್ಲ. ಸೊ ಇಲ್ಲಿ ಮಮ್ಮಿ ಮಾವಿನಕಾಯಿ ಚಿತ್ರಾನ್ನಾಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ವಡೆ ತಟ್ಟಬೇಕು ಅಂತ ವಡೆಗೆ ಹಿಟ್ಟನ್ನ ಕಲಸಿಟ್ಟಿದ್ದಾರೆ. ಆ್ಯಂಡ್ ಫೈನಲಿ ಒಬ್ಬಟ್ಟು ಸಾಂಬಾರು ರೆಡಿ ಆಯಿತು. ಈ ಕಡೆ ಅನ್ನ ಕೂಡ ರೆಡಿ ಆಗ್ತಾ ಇದೆ. ಸೊ ಇವಾಗ ನೆಕ್ಸ್ಟ್ ಏನಂತ ನೋಡೋಣ. ಗೈಸ್, ಹಬ್ಬಕ್ಕೆ ಬಟ್ಟೆ ಯಾವಾಗ ಕೊಡ್ತಾವ್ರೆ ಅಂದರೆ, ಇವಾಗ ಕೊಡ್ತಾವ್ರೆ ನಮ್ಮಮ್ಮ ಹಬ್ಬಕ್ಕೆ ಬಟ್ಟೆ ಕಾಸು. ಮಮ್ಮಿ ಯಾವ್ದು ನನಗಿದ್ರಲ್ಲಿ? ಸೊ ಇದು ನನಗಂತೆ ನೋಡಿ ಎಷ್ಟು ಬೇಗ ಬಟ್ಟೆ ಕಾಸು ಕೊಡ್ತಾ ಇದ್ದಾರೆ ಅಂದರೆ ನಮ್ಮಮ್ಮ. ಇವಾಗ ಯಾರಾದ್ರೂ ಬಟ್ಟೆ ಹಬ್ಬದ ದಿನನೇ ಹೋಗಿ ಹಬ್ಬದ ಬಟ್ಟೆ ತೊಗೊಬರ್ತಾರೆ ಹೇಳಿ. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ನಮ್ಮ ಅಕ್ಕಂದು ಹೊಸ ಸೀರೆ ಎತ್ಕೊಂಡು ಉಟ್ಕೊಬಿಟ್ಟಿದ್ದೀನಿ. ಆ್ಯಕ್ಚುಲಿ ಇದು ಬ್ಲೌಸು ಹೊಲಿಸಿಲ್ಲ, ಸ್ಟಿಚ್ ಮಾಡಿಸಿಲ್ಲ ಇನ್ನು, ಇದು ಹೊಸದು ಸ್ಯಾರಿ. ಬಟ್ ಏನು ಮಾಡೋದು, ಯಾವುದಾದ್ರೂ ಬ್ಲೌಸ್ನ ಮಿಕ್ಸ್ ಮ್ಯಾಚ್ ಮಾಡಬೇಕಲ್ವಾ, ಅದಕ್ಕೆ ಬ್ಲೌಸ್ ಮಿಕ್ಸ್ ಮ್ಯಾಚ್ ಮಾಡಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದು ಟಿಫನ್ ಮಾಡಬೇಕು. ಆಲ್ರೆಡಿ 12 ಗಂಟೆ ಆಗಿದೆ, 12 ಗಂಟೆ ಆಗಿದೆ. ಇನ್ನು ನಾನು ಟಿಫನ್ನು ಕೂಡ ಮಾಡಿಲ್ಲ, ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಸೊ ಗೈಸ್, ಫೈನಲಿ ದೇವಸ್ಥಾನದಿಂದ ಬಂದಾಯ್ತು. ಇವಾಗ ನಾಷ್ಟ ಮಾಡಬೇಕು. ಸ್ವಲ್ಪ ಏನು ಬಿಸಿಲು ಈಚೆ. ಸೊ ಇವಾಗ ದೇವಸ್ಥಾನಕ್ಕೆ ಪ್ರಸಾದ ತಿನ್ಬಿಟ್ಟು ಮನೇಲಿ ಮಾಡಿರೋ ತಿನ್ಬೇಕು. ಇವಾಗ ಫುಲ್ ಸುಸ್ತಾಗ್ತಾಯಿತ್ತು, 1 ಗಂಟೆ ಆಯಿತು. ಸೊ ಗೈಸ್, ಇವಾಗ ಡ್ರೆಸ್ ಚೇಂಜ್ ಮಾಡೋಣ. 5 ನಿಮಿಷಕ್ಕೆ 3 ಅವರ್ ಕಷ್ಟಪಡ್ಬೇಕಾ, ಬರೀ 5 ಮಿನಿಟ್ಸ್ ಅಷ್ಟಕ್ಕೆ. ಸೊ ಫುಲ್ ಶೆಕೆಗೆ ಆಗಲ್ಲ, ಸ್ಯಾರಿ ಎಲ್ಲ ಇರೋಕ್ಕಾಗಲ್ಲ. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿ ಇದೆಲ್ಲನೂ ಎತ್ತಿಡೋಣ.
ಸೊ ಗೈಸ್ ಫೈನಲಿ ಬ್ರೇಕ್ಫಾಸ್ಟ್ ಮಾವಿನಕಾಯಿ ಚಿತ್ರಾನ್ನ, ಕಾಳು ಗೊಜ್ಜು, ಹುಳ್ಳಿಕಾಯಿ ಪಲ್ಯ, ಅದಾದಮೇಲೆ ಬಿಸಿ ಬಿಸಿ ವಡೆ, ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಇವಾಗ ಇಷ್ಟನ್ನ ಊಟ ಮಾಡಬೇಕು, ಅಲ್ಲ ಟಿಫನ್ ಮಾಡಬೇಕು. ಇದನ್ನು ಹಾಕ್ತೀನಿ ಈಗ. ಗೈಸ್ ನಮ್ಮ ಅಕ್ಕ ಬಂದಿದ್ದಾರೆ. ಅದೆಲ್ಲ ತೆಗ್ದೋಳೆ. ಅದು ಅನುವಿಂದನೇ ಸೈಕಲ್ ಮಾಡಕ್ ಬಂದ್ವಾ 7,000 ಇಲ್ಲಿ ಹೋಗಿ ಚೆನ್ನಾಗಿದೆ ಕಡಿಮೆ ಅಂತ. ಬಾಕ್ಸ್ ಐತೆ ಹಾಕೊಳ್ಳಿ ಬಂದ್ರಿ ಅಂದ್ರೆ ಬೈತವಿ. ನಾಳೆ ರಜಾನ ಅಕ್ಕ? ನೀವು ರಜಾ? ನಮ್ಮ ಬಾಸ್ ಏನಿಲ್ಲ ಕಾರ್ಡ್ ಹಾಕಿದ್ದೀನಿ ಅಷ್ಟೇ. ಸೊ ಗಾಯ್ಸ್ ಇವಾಗ ಗಾಯ್ಸ್ ಮಾವನು ಬಂದ್ರು ಹಬ್ಬಕ್ಕೆ ಅಂತ. ಸೊ ಇವಾಗ ಅವ್ರಿಗೆ ಎಳ್ಳು ಬೆಲ್ಲ ಕೊಡ್ತಾ ಇದ್ದಾಳ ಅಕ್ಕ. ಸೊ ಗೈಸ್ ಫೈನಲಿ ಎಲ್ಲ ಬಂದರು ಆ್ಯಂಡ್ ನಮ್ಮಮ್ಮ ಬಿಸಿ ಬಿಸಿ ಒಬ್ಬಟ್ಟು ಸುಡ್ತಾ ಇದ್ದಾರೆ. ನನಗಂತೂ ಒಬ್ಬಟ್ಟು ಸ್ಮೆಲ್ಲು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸಖತ್ತಾಗಿದೆ ಅಂದ್ಕೊಳ್ಳಿ. ಸೊ ಒಬ್ಬಟ್ಟು ಅಂದರೆ ನನಗೆ ಫುಲ್ ಇಷ್ಟ, ಯಾಕಂದರೆ ಸ್ವೀಟ್ಸ್ ಅಂದ್ರೇ ನಂಗೆ ಮೊದಲೇ ತುಂಬ ಇಷ್ಟ. ಸೊ ನಾನು 2 ಒಬ್ಬಟ್ಟನ್ನ ನೀಟಾಗಿ ಬಿಸಿ ಬಿಸಿ ತಿಂದು ಆಯಿತು. ಸೊ ಇವಾಗ ನೆಕ್ಸ್ಟು ಮನೇಲಿ ಫ್ಯಾಮಿಲೀಸ್ ಎಲ್ಲ ಬಂದಿದ್ದಾರೆ, ಅಂದರೆ ಇನ್ನೊಂದು ಮಾವ ಬಂದಿದ್ದಾರೆ, ಸ್ವಲ್ಪ ಗೆಸ್ಟ್ ಎಲ್ಲ ಬಂದಿದ್ದರು. ಸೊ ಹಬ್ಬಕ್ಕೆ ಅಲ್ವಾ, ಸೊ ಅದಕ್ಕೇ. ಅದಾದಮೇಲೆ ಇವರೆಲ್ಲ ಬಂದಿದ್ದಾರೆ ಅಂದರೆ ನಮ್ಮ ಚಿಂಟು ಬಂದಿಲ್ಲ ಅಂದರೆ ಆಗುತ್ತಾ. ಸೊ ನಮ್ಮ ಚಿಂಟು ಬೇಬಿ ಕೂಡ ಫೈನಲಿ ಬಂದ. ಸೊ ಗಾಯ್ಸ್ ಆದರೂ ಹಬ್ಬ ಅಂತಂದರೆ ಎಷ್ಟು ಖುಷಿ ಅಲ್ವಾ, ಮನೇಲಿ ಎಲ್ಲರೂ ಬರ್ತಾರೆ, ಸ್ವೀಟ್ ಮಾಡ್ತೀವಿ, ಒಂಥರ ಹ್ಯಾಪಿ ವೈಬ್ಸ್ ಅಂತ. ಆ್ಯಂಡ್ ನಮ್ಮ ಅತ್ತೆ ಪಾಪ ಬೇಜಾರಾಗ್ಬಿಟ್ಟವ್ರು ನಾನು ಅವ್ರನ್ನ ವ್ಲಾಗಲ್ಲಿ ಕರೆಕ್ಟಾಗಿ ತೋರಿಸಿಲ್ಲ ಅಂತ. ಗಾಯ್ಸ್ ನಾನಂತೂ ಫುಲ್ ನಿದ್ದೆ ಬರ್ತೈತೆ. ಮನೆಗೆಲ್ಲ ಭಾವ ಎಲ್ಲ ಬಂದಿದ್ದಾರೆ, ಅಕ್ಕ ಎಲ್ಲ ಬಂದಿದ್ದಾರೆ. ಸೊ ಇವಾಗ ನಾನಂತೂ ಒಂದು ರೌಂಡ್ ನಿದ್ದೆ ಮಾಡಿಬಿಟ್ಟು ಆಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಸೊ ಗೈಸ್ ಕಣ್ಣಿಗೆ ಮುಚ್ಚಿದ ತಕ್ಷಣ ನಮ್ಮ ಚಿಂಟು ಬಂದುಬಿಟ್ಟು ರಾಣಿ ಚಿಕ್ಕಿ ಅಂತ ನಿದ್ದೆನೇ ಮಾಡೋಕ್ಕೆ ಬಿಟ್ಟಿಲ್ಲ ಗೊತ್ತಾ. ಸೊ ಇನ್ನೇನು ಮಾಡೋದು ಅವನ ಜೊತೆ ಅಂತ ನಾನು ಎದ್ದೆ. ಆ್ಯಂಡ್ ಎಲ್ಲೋ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಗೈಸ್ ಇವಾಗ ಎಲ್ಲೋಗ್ತಾ ಇದ್ದೀವಿ ಅಂದರೆ ನನಗೂ ಗೊತ್ತಿಲ್ಲ ಎಲ್ಲೋಗ್ತಾ ಇದ್ದೀವಿ ಅಂತ. ಪಟ್ ಅಂತ ರೆಡಿಯಾಗಿ ಅಂತ ಹೇಳಿದ್ರು ನಮ್ಮ ಭಾವ. ಇವಾಗ ರೆಡಿ ಆಗಿಬಿಟ್ಟು ನಾನು ಅಕ್ಕ, ಸೊ ಅವಳು ಇಲ್ಲಿ ನಮ್ಮ ಚಿಂಟು ಆಯ್ ಮಾಡು
ಸೇ ಹಾಯ್. ಹಾಯ್. ಹೆಲೋ. ವೆಲ್ಕಮ್ ಟು ಅವರ್ ಚಾನಲ್. ಇರಲ್ಲ ಅದು. ಹಾಯ್. ಇಲ್ಲಿ ಬಾವ ಇದ್ದಾರೆ. ಯೋ ಬಾವ. ಯಾ. ಸ್ವ್ಯಾಗ್ ಅಕ್ಕ. ಸ್ವ್ಯಾಗ್ ಅಣ್ಣ. ಗುಡ್ ಮಾರ್ನಿಂಗ್ ಗಾಯ್ಸ್. ನೆನ್ನೆ ವ್ಲಾಗ್ ಎಂಡ್ ಮಾಡೋದು ಮರ್ತುಬಿಟ್ಟಿದ್ದೆ. ಸೊ ಸ್ವಲ್ಪ ಹೊರಗಡೆ ಹೋಗ್ಬೇಕಂತಿದ್ವಲ್ವ, ನಮ್ಮ ಬಾವ ಸರ್ಪ್ರೈಸಾಗಿ ಫುಡ್ ಟೇಸ್ಟ್ ಮಾಡೋಕ್ಕೆ ಒಂದು ಕಡೆ ಕರ್ಕೊಂಡೋಗಿದ್ರು. ಸೊ ಏನು ಯಾವಾಗಲೂ ಫುಡ್ ಬಗ್ಗೆನೇ ರಿಲೇಟೆಡ್ ಹಾಕೋದು ಬೋರಿಂಗ್ ಆಗಿಬಿಡುತ್ತೆ ಅಂತ ನಮ್ಮ ಅಕ್ಕ ಎಲ್ಲ ಹೇಳಿದ್ರು. ಸರಿ ಆಯಿತು ಅಂತ ನಾನು ಯಾವುದೇ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ ಆ್ಯಂಡ್ ಫೋನ್ ಕೂಡ ಸ್ವಿಚ್ ಆಫ್ ಹಾಕೋ ಸ್ಟೇಜಲ್ಲಿ ಇತ್ತು. ಸೊ ಅದಕ್ಕೆ ಏನಕ್ಕೆ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಗೈಸ್. ಆ್ಯಂಡ್ ಯಾ ದಟ್ಸ್ ಫಾರ್ ಮೈ ಹಬ್ಬ ವ್ಲಾಗ್. ಸೊ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಈ ಹಬ್ಬದಿಂದ ನಿಮ್ಮ ಏನೇ ಒಂದು ಕನಸುಗಳಿದ್ರು ಅದೆಲ್ಲ ನನಸಾಗಲಿ. ಯಾರಿರಲಿ ಯಾರು ಬಿಡಲಿ, ಖುಷಿಯಾಗಿರೋಣ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೋ ಸಮ್ ಲವ್.